ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಚೈನಾದಿಂದ ರಿಟರ್ನ್ ಬರ್ತಿದ್ದ ಹಾಗೆ ಟ್ರಂಪ್ ಫುಲ್ ಅಗ್ರೆಸಿವ್ ಮೋಡ್ಗೆ ತಿರುಗಿದ್ದಾರೆ. ಇಸ್ರೇಲ್ ಜೊತೆ ಸೇರ್ಕೊಂಡು ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲಿ ಈ ಭಯಾನಕ ಆಪರೇಷನ್ ಶುರು ಆಗಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದ್ ಕಡೆ ಹೊರ್ಮುಜ್ ನಲ್ಲಿ ಭಾರತದ ಹಡಗಿನ ಮೇಲೆ ದಾಳಿ ಮಾಡಿರೋದನ್ನ ಭಾರತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಅತ್ತ ಟ್ರಂಪ್ ಸೇನೆ ಆಫ್ರಿಕಾದಲ್ಲಿ ದೊಡ್ಡ ಬೇಟೆಯಾಡಿದ್ದು ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ ಪ್ರವಾಸ ಮಾಡ್ತಿದ್ದಾರೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಪಾಕಿಸ್ತಾನಕ್ಕೆ ಇಂಡಿಯನ್ ಆರ್ಮಿ ಕೊಟ್ಟಿರೋ ವಾರ್ನಿಂಗ್ ಬಗ್ಗೆ ಹೇಳ್ಬಿಡ್ತೇವೆ. ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನವನ್ನ ಹಿಂಗೆ ಅವರು ದುಷ್ಟಬುದ್ಧಿ ಮುಂದುವರೆಸಿದ್ರೆ ಭೂಪಟದಿಂದಲೇ ಅಳಿಸಿ ಹಾಕ್ಬಿಡ್ತೀವಿ ಅಂತ ಹೇಳಿ ಸೇನಾ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಈ ಕೂಡಲೇ ಉಗ್ರರಿಗೆ ಆಶ್ರಯ ಕೊಡೋದನ್ನ ನಿಲ್ಲಿಸಬೇಕು. ಅದು ಬಿಟ್ಟು ಹಿಂಗೆ ದುಷ್ಟಬುದ್ಧಿ ಮುಂದುವರೆಸಿ ಉಗ್ರರು ಭಾರತ ವಿರುದ್ಧ ಆಪರೇಟ್ ಮಾಡೋಕೆ ಅವಕಾಶ ಮಾಡಿಕೊಟ್ರೆ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ನಿಮಗೆ ಜಿಯೋಗ್ರಫಿ ಮತ್ತು ಹಿಸ್ಟ್ರಿಯ ಒಂದು ಭಾಗವಾಗಿ ಉಳಿಯೋಕೆ ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ದ್ವಿವೇದಿ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಆಪರೇಷನ್ ಎಪಿಕ್ ಫ್ಯೂರಿ 2.0 ಶುರುವಾಗೋ ಎಲ್ಲಾ ಲಕ್ಷಣಗಳು ಇವೆ ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಟ್ರಂಪ್ರ ಸಲಹೆಗಾರರು ಮತ್ತು ಸೇನಾಧಿಕಾರಿಗಳು ಆಲ್ರೆಡಿ ಇರಾನ್ ಮೇಲೆ ಹೊಸ ದಾಳಿ ಮಾಡೋಕೆ ಪ್ಲಾನ್ ಹಾಕ್ತಿದ್ದಾರೆ. ತೆರೆಮರೆಯಲ್ಲಿ ಅಮೆರಿಕದ ಪೆಂಟಗನ್ ಯುದ್ಧ ಫೇಸ್ ಮಾಡೋಕೆ ತಯಾರಿ ಮಾಡ್ಕೊಳ್ತಾ ಇದೆ. ಇರಾನ್ ಏನಾದ್ರೂ ಮಾತುಕತೆಯಲ್ಲಿ ಫೇಲ್ ಆದ್ರೆ ಈ ಆಪರೇಷನ್ಗೆ ಸ್ಲೆಡ್ಜ್ ಹ್ಯಾಮರ್ ಅಂತ ಹೊಸ ಹೆಸರು ಕೊಟ್ಟು ಯುದ್ಧ ಶುರು ಮಾಡೋ ಸಾಧ್ಯತೆ ಇದೆ. ಹೊಸ ಹೆಸರಿಟ್ರೆ ಅಮೆರಿಕ ಸಂಸತ್ನ ಅನುಮತಿ ಕೇಳೋ ಪ್ರಮೇಯ ಬರೋದಿಲ್ಲ ಅಂತ ಸದ್ಯ ಟ್ರಂಪ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಳೋದಷ್ಟೇ ಬಾಕಿ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಮಿಡಲ್ ಈಸ್ಟ್ ನ ಸೀಕ್ರೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಪ್ರಕಾರ ಮುಂದಿನ ದಿನಗಳಲ್ಲಿ ಅಲ್ಲಿನ ಸಿಚುವೇಶನ್ ಮತ್ತಷ್ಟು ಅಪಾಯಕಾರಿಯಾಗುತ್ತೆ. ಉದ್ವಿಗ್ನತೆ ಜಾಸ್ತಿಯಾಗಿ ದೊಡ್ಡ ಮಟ್ಟದ ಯುದ್ಧ ಆಗಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗೇ ಈ ದಾಳಿ ಮಾಡ್ತಾರೆ. ಆದ್ರೆ ಈ ಬಾರಿ ಅವರ ತಯಾರಿ ಹಿಂದೆಂದಿಗಿಂತ ಇನ್ನೂ ದೊಡ್ಡದಾಗಿದೆ ಅಂತ ಮಿಡಲ್ ಈಸ್ಟ್ ನ ಅಧಿಕಾರಿಗಳು ನ್ಯೂಯಾರ್ಕ್ ಟೈಮ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಶಸ್ತ್ರಾಸ್ತ್ರ, ಏರ್ಕ್ರಾಫ್ಟ್, ಸೈನಿಕರು ಮತ್ತು ಡಿಫೆನ್ಸ್ ಸಿಸ್ಟಮ್ ಗಳನ್ನ ಮಿಡಲ್ ಈಸ್ಟ್ ಕಡೆಗೆ ಮೂವ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅಂದ್ರೆ ಬಹುತೇಕ ಮುಂದಿನ ವಾರವೇ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇದರ ಪರಿಣಾಮ ಆಯಿಲ್ ರೇಟ್ ಮತ್ತೆ ಜಾಸ್ತಿ ಆಗಿದೆ. ಸುದ್ದಿ ಜಗತ್ತು ರೆಕಾರ್ಡ್ ಆಗೋ ಟೈಮ್ ನಲ್ಲಿ ಪ್ರತಿ ಬ್ಯಾರಲ್ ಆಯಿಲ್ಗೆ $109.24 ರೀಚ್ ಆಗಿ ಆಲ್ಮೋಸ್ಟ್ $110 ರೀಚ್ ಆಗಿತ್ತು. ಇತ್ತ ಟ್ರಂಪ್ ಚೈನಾ ಭೇಟಿ ಬಗ್ಗೆ ಹಾಗೂ ತಮ್ಮ ಮುಂದಿನ ಆಕ್ಷನ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಇರಾನ್ ವಿಚಾರದಲ್ಲಿ ನಾನು ತಾಳ್ಮೆ ಕಳ್ಕೊಳ್ತಾ ಇದ್ದೇನೆ, ಆದ್ರೆ ಇರಾನ್ಗೆ ಬುದ್ಧಿ ಹೇಳಿ ಅಂತ ನಾನು ಚೀನಾ ಹತ್ರ ಕೇಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಅವ್ರಿಗೆ ಏನಾದ್ರೂ ಕೊಡಬೇಕಾಗತ್ತೆ, ಅದಕ್ಕೆ ನಾನೇನು ಕೇಳಕ್ ಹೋಗಿಲ್ಲ ಅವ್ರ ಹತ್ರ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಈ ವಾರ್ ಇಂದ ಅಮೆರಿಕಾಗೆ ತುಂಬಾ ಲಾಭ ಇತ್ತು. ಆದ್ರೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಫೀಲ್ಡ್ ಮಾರ್ಷಲ್ ಮುನೀರಾ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಂಡ್ರು. ಅವರು ತುಂಬಾ ಒಳ್ಳೆಯವರು. ಅವರ ರಿಕ್ವೆಸ್ಟ್ ಮೇರೆಗೆ ಪಾಕಿಸ್ತಾನಕ್ಕೆ ಒಂದು ಫೇವರ್ ಮಾಡೋಕೆ ಈ ಸೀಸ್ ಫೈರ್ ಮಾಡಿದ್ದು ಅಂತ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಬೇಕಾಗಿತ್ತಂತೆ ಸೀಸ್ ಫೈರ್. ಇದೇ ವೇಳೆ ಒಂದು ಗೊಂದಲಕಾರಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇರಾನ್ ಮೇಲೆ ಯಾವುದೇ ಬಾಂಬ್ ದಾಳಿ ಮಾಡಲ್ಲ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಒಂದು 20 ವರ್ಷ ಸಸ್ಪೆಂಡ್ ಮಾಡಿದ್ರೆ ಸಾಕಾ ಅಂತ ರಿಪೋರ್ಟರ್ಸ್ ಕೇಳಿದ್ರು. ಇದಕ್ಕೆ ಟ್ರಂಪ್ 20 ವರ್ಷ ಸಾಕು, ಆದ್ರೆ ಪಕ್ಕಾ ಗ್ಯಾರಂಟಿ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದೋಕೆ ಬಿಡಲ್ಲ. ಇರಾನ್ ಇಲ್ಲಿವರೆಗೆ ಸ್ಟಾಕ್ ಮಾಡಿರೋ ಯುರೇನಿಯಂ ಅನ್ನ ವಾಪಸ್ ಕೊಡ್ಲೇಬೇಕು ಅಂತ ಟ್ರಂಪ್ ಡಿಮಾಂಡ್ ಮುಂದಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಈ ಯುದ್ಧದಿಂದ ಅಮೆರಿಕಾಗೆ ದೊಡ್ಡ ಎಕನಾಮಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೇಕು ಅಂತಲೇ ಯುದ್ಧ ಶುರು ಮಾಡಿ ಅಮೆರಿಕ ಜನರಿಗೆ ನೀವೇ ಕಷ್ಟ ಕೊಡ್ತಾ ಇದ್ದೀರಾ. ಗ್ಯಾಸ್ ರೇಟ್, ಸ್ಟಾಕ್ ಮಾರ್ಕೆಟ್ ಬಬಲ್ ಬಿಡಿ, ಯಾವಾಗ ಮನೆ ಸಾಲದ ಬಡ್ಡಿ ದರ ಜಾಸ್ತಿ ಆಗುತ್ತೋ ಆಗ ಅಸಲಿ ನೋವು ಶುರುವಾಗುತ್ತೆ ಅಂತ ಇರಾನ್ ಹೇಳಿದೆ. ಇನ್ನು ಒಮಾನ್ ಕೊಲ್ಲಿಯಲ್ಲಿ ತನ್ನ ಹಡಗಿನ ಮೇಲೆ ದಾಳಿಯಾಗಿದ್ದನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ. ಇದರ ಬಗ್ಗೆ ತನಿಖೆ ಕೂಡ ಶುರು ಮಾಡಿದೆ. ಕಳೆದ ಫೆಬ್ರವರಿಯಿಂದ ಶುರುವಾದ ಸಂಘರ್ಷದಲ್ಲಿ ಭಾರತದ ಹಡಗಿನ ಮೇಲೆ ಒಟ್ಟು 2 ಹಡಗಿನ ಮೇಲೆ ದಾಳಿಯಾಗಿತ್ತು. ಆದ್ರೆ ಯಾವ ಹಡಗನ್ನು ಮುಳುಗಿಸಿರಲಿಲ್ಲ. ಆದ್ರೀಗ ನಿರ್ದಯವಾಗಿ ಹಡಗಿನ ಮೇಲೆ ದಾಳಿ ಮಾಡಿ ಅದನ್ನು ಮುಳುಗಿಸ್ಬಿಟ್ಟಿದ್ದಾರೆ. ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಮಾನ್ ಅವರು ಬಚಾವ್ ಮಾಡಿದಕ್ಕೆ. ಆದ್ರೆ ದಾಳಿಯನ್ನ ಯಾರು ಮಾಡಿದ್ದು ಅಂತ ಹೇಳಿ ಭಾರತದ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಇದಕ್ಕಾಗಿ ರೇಡಾರ್ ಡೇಟಾ ಸೇರಿ ಲಭ್ಯ ಇರೋ ಎಲ್ಲ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ನಡೀತಾ ಇದೆ. ನಮ್ಮ ವಿದೇಶಾಂಗ ಇಲಾಖೆ ಕೂಡ ಈ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇದು ಸರಿಯಲ್ಲ, ಇಂಥ ದಾಳಿಯನ್ನ ಒಪ್ಕೊಳ್ಳೋಕೆ ಆಗಲ್ಲ ಅಂತ ವಿದೇಶಾಂಗ ಇಲಾಖೆ ಆಕ್ರೋಶ ಹೊರಹಾಕಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಬೋಧ್, ಗಯಾ ಸೇರಿ ಈ ಜಾಗಗಳಿಗೆ, ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ನಿಮಗಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಏನೋ PM ನರೇಂದ್ರ ಮೋದಿ ಅವರ UAE ಪ್ರವಾಸದ ಬಗ್ಗೆ ಹೊಸ ಮಾಹಿತಿ ಸಿಕ್ಕಿದೆ. ಭೇಟಿ ವೇಳೆ ಭಾರತ ಹಾಗೂ UAE ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಘಟಕ ಸ್ಥಾಪನೆಗೆ ಸೈನ್ ಹಾಕಿದ್ವು. ಈಗ ಅದು ಎಷ್ಟು ಅನ್ನೋದು ಗೊತ್ತಾಗಿದೆ. ಭಾರತ UAE
30 ಮಿಲಿಯನ್ ಬ್ಯಾರಲ್ ಅಂದರೆ 468 ಕೋಟಿ ಲೀಟರ್ನಷ್ಟು ಕ್ರೂಡ್ ಆಯಿಲ್ ಅನ್ನ ಸ್ಟೋರ್ ಮಾಡೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವೆ ಈ ಕೊಲಾಬರೇಷನ್ ಆಗಿದೆ. ಇದನ್ನ ಎರಡೂ ರಾಷ್ಟ್ರಗಳ ನಾಯಕರು ವೆಲ್ಕಮ್ ಮಾಡಿದ್ದಾರೆ. ಕೇವಲ ತೈಲ ಮಾತ್ರವಲ್ಲ, LNG, LPG ಸಪ್ಲೈನಲ್ಲೂ ಕೂಡ ಹೊಸ ಇನಿಷಿಯೇಟಿವ್ಸ್ಗೆ ಕೈ ಹಾಕಲಾಗಿದೆ ಅಂತ ಭಾರತ ಹೇಳಿದೆ. ಅಲ್ಲಿ ನಮ್ಮ ಇಂಧನ ಭದ್ರತೆಗೆ UAE ಬಹಳ ಮುಖ್ಯವಾಗಿರೋ ಪಾರ್ಟ್ನರ್ ಅಂತ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಸ್ನೇಹಿತರೆ, ಇದು ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಹತ್ರ ಈಗ ಎಮರ್ಜೆನ್ಸಿ ಸ್ಟೋರೇಜ್ ಕೆಪಾಸಿಟಿ ಇರೋದು ಜಸ್ಟ್ 40 ಮಿಲಿಯನ್ ಬ್ಯಾರಲ್ ಮಾತ್ರ. ಕನ್ಫ್ಯೂಸ್ ಆಗಬೇಡಿ, ನಮ್ಮ ಹತ್ರ ಎಲ್ಲಾ ಸೇರಿ 91 ಮಿಲಿಯನ್ ಬ್ಯಾರಲ್ ತೈಲ ಇದೆ. ಅದು ಮಾಮೂಲಿ ಯೂಸ್ ಬೇಕು, ಹೊರಗಿಂದ ಆಮದು ಮಾಡ್ಕೊಳ್ಳಿಲ್ಲ ಅಂದ್ರೆ 2 ತಿಂಗಳಿಗೆ ಸಾಕಾಗುತ್ತೆ. ಆದ್ರೆ ಎಮರ್ಜೆನ್ಸಿ ಇದ್ದಾಗ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಕೆಪಾಸಿಟಿ ಇರೋದು 40 ಮಿಲಿಯನ್ ಬ್ಯಾರಲ್ ಮಾತ್ರ. ಈಗ UAE 30 ಮಿಲಿಯನ್ ಬ್ಯಾರಲ್ ಸ್ಟೋರೇಜ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ರೆ ಭಾರತದಲ್ಲಿ ಆಯಿಲ್ ಸಂಗ್ರಹದ ಕೆಪಾಸಿಟಿ ಹೆಚ್ಚು ಕಮ್ಮಿ ಡಬಲ್ ಆಗುತ್ತೆ. ಇದನ್ನ ಪೂರ್ತಿ ಭಾರತಕ್ಕೆ ಕೊಡ್ತಾರೆ ಅಂತಲ್ಲ, UAE ಬೇರೆ ಕಡೆನೂ ಮಾರಬಹುದು. ಆದ್ರೆ ಯಾಕೆ ಮಾರ್ತಾರೆ? ಇಲ್ಲೇ ಕಸ್ಟಮರ್ ಇರಬೇಕಾದ್ರೆ ತೆಗೆದ್ಬಿಟ್ಟು ಇಂಡಿಯಾಗೆ ಮಾರ್ಬಿಡ್ಬೋದಲ್ಲ ಅವರು. ಸೊ ಎಮರ್ಜೆನ್ಸಿ ಇದ್ದಾಗ ನಮಗೆ ಮೊದಲ ಆದ್ಯತೆ ಸಿಗುತ್ತೆ. ಸದ್ಯ ಭಾರತಕ್ಕೆ ದಿನಕ್ಕೆ ಸುಮಾರು 5 ಮಿಲಿಯನ್ ಬ್ಯಾರಲ್ ಅಂದ್ರೆ 79 ಕೋಟಿ ಲೀಟರ್ ತೈಲ ಖರ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮಗೆ ಇನ್ನೂ ಎಕ್ಸ್ಟ್ರಾ 5 ದಿನದ ಆಯಿಲ್ ಸಿಗುತ್ತೆ ಈ ಅಗ್ರಿಮೆಂಟ್ ನಿಂದ. ಇನ್ನು ಇರಾನ್ ಮೇಲೆ ದಾಳಿ ಮಾಡಿದ್ದನ್ನ UAE ಪರೋಕ್ಷವಾಗಿ ಒಪ್ಕೊಂಡಿದೆ. ಇತ್ತೀಚೆಗೆ ಅಮೆರಿಕ-ಇರಾನ್ ಯುದ್ಧದಲ್ಲಿ UAE ಇರಾನ್ ವಿರುದ್ಧ ಸೀಕ್ರೆಟ್ ಆಪರೇಷನ್ ಮಾಡಿದೆ ಅಂತ ರಿಪೋರ್ಟ್ ಆಗಿತ್ತು. ಈ ಬೆನ್ನಲ್ಲೇ UAE ಫಾರಿನ್ ಮಿನಿಸ್ಟ್ರಿ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ನಮ್ಮ ದೇಶದ ಸಾರ್ವಭೌಮತೆ, ಜನ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಾಪಾಡಿಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡಿದ್ದೀವಿ ಅಂತ ಹೇಳಿದೆ. ಆದರೆ ಇದನ್ನ ನಮ್ಮ ರಕ್ಷಣೆಗಾಗಿ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಆಫ್ರಿಕಾದಲ್ಲಿ ಅಮೆರಿಕ ಸೇನೆ ದೊಡ್ಡ ಬೇಟೆಯಾಡಿದೆ. IS ಉಗ್ರ ಸಂಘಟನೆ ನಂಬರ್ 2 ಅಬು ಬಿಲಾಲ್ ಅಲ್ ಮಿನುಕಿಯನ್ನ ಹೊಡೆದು ಹಾಕಿದೆ. ನೈಜೀರಿಯಾ ಜೊತೆ ಸೇರಿ ಅಮೆರಿಕ ಸೇನೆ ಈ ಕಾರ್ಯಾಚರಣೆ ಮಾಡಿದೆ. ಈ ವಿಚಾರವನ್ನ ಟ್ರಂಪ್ ಘೋಷಿಸಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿನೇ ಆಪರೇಷನ್ ಮಾಡಿದ್ದೀವಿ. ನನ್ನ ಡೈರೆಕ್ಷನ್ಸ್ ಮೇರೆಗೆ ಕಳೆದ ರಾತ್ರಿ ನಮ್ಮ ಧೈರ್ಯಶಾಲಿ ಸೈನಿಕರು ಈ ಕೆಲಸ ಮಾಡಿದ್ದಾರೆ. ನಾವು ನೈಜೀರಿಯಾದಲ್ಲಿ ನಡೆಸಿದ ತುಂಬಾ ಕಾಂಪ್ಲೆಕ್ಸ್ ಮಿಷನ್ ಇದಾಗಿತ್ತು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಅಬು ಇನ್ಮುಂದೆ ಅಮೆರಿಕ ಹಾಗೂ ಆಫ್ರಿಕನ್ನರಿಗೆ ತೊಂದರೆ ಕೊಡೋಕ್ಕಾಗಲ್ಲ. ಅವನ ಅಂತ್ಯದಿಂದ ISಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಅಬು ಬಿಲಾಲ್ ನೈಜೀರಿಯಾ ಮೂಲದವನಾಗಿದ್ದು ಸಂಘಟನೆಯ ಆರ್ಥಿಕ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ. ಹಾಗೆ ಪಶ್ಚಿಮ ಆಫ್ರಿಕಾದ ಕಮಾಂಡರ್ ಆಗಿದ್ದ. ಜೂನ್ 2023ರಲ್ಲೇ ಈತನನ್ನು ಅಮೆರಿಕ ಜಾಗತಿಕ ಉಗ್ರ ಅಂತ ಘೋಷಿಸಿತ್ತು. ಆಫ್ರಿಕಾದ ಸಾಹೇಲ್ ಪ್ರದೇಶದಲ್ಲಿ ಈತ ತನ್ನ ಉಗ್ರ ಜಾಲವನ್ನು ವಿಸ್ತರಿಸ್ತಾ ಇದ್ದ. ಈ ಹಿಂದೆ ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಹತ್ಯೆ ಖಂಡಿಸಿ ಅಮೆರಿಕ ಸೇನೆ ದಾಳಿ ಮಾಡಿತ್ತು. ಕಳೆದ ಫೆಬ್ರವರಿಯಲ್ಲಿ ಅತ್ತ ಸಿರಿಯಾದಲ್ಲಿರೋ IS ಉಗ್ರರ 30 ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ಸೇನೆ ದಾಳಿ ಮಾಡಿತ್ತು. ಅದರಲ್ಲಿ ಹಲವು IS ನೆಲೆಗಳು ಕೂಡ ಧ್ವಂಸಗೊಂಡಿದ್ವು. ಅದರ ಬೆನ್ನಲ್ಲೇ IS ನಾಯಕನನ್ನೇ ಮುಗಿಸೋ ಮೂಲಕ ಟ್ರಂಪ್ ಶತ್ರುಗಳಿಗೆ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ. ಏನೋ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ನಿಕೋಲಸ್ ಕ್ರಿಸ್ಟೋಫ್ ಅನ್ನೋರು ಬರೆದಿರೋ ಲೇಖನ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಇಸ್ರೇಲ್ ಜೈಲಿನಲ್ಲಿರೋ ಪ್ಯಾಲೆಸ್ತೀನ್ ಕೈದಿಗಳನ್ನ ಅತ್ಯಾಚಾರ ಮಾಡೋಕೆ ಇಸ್ರೇಲ್ ಸೈನಿಕರು ನಾಯಿಗಳನ್ನ ಬಳಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. 14 ಕೈದಿಗಳ ಹೇಳಿಕೆ ಇಟ್ಕೊಂಡು ರಿಪೋರ್ಟ್ ಮಾಡಲಾಗಿದೆ. ಈ ಆರೋಪವನ್ನ ಇಸ್ರೇಲ್ ಸರ್ಕಾರ ರಿಜೆಕ್ಟ್ ಮಾಡಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕ್ ಟೈಮ್ಸ್ ಮತ್ತು ನಿಕೋಲಸ್ ವಿರುದ್ಧ ಕೇಸ್ ಹಾಕಿದ್ದಾರೆ. ನಮ್ಮ ಸೈನಿಕರ ಮರ್ಯಾದೆ ಕಳೆಯೋಕೆ ಮಾಡಿರೋ ಬೇಸ್ಲೆಸ್ ಆರೋಪ ಇದು. ಹಮಸ್ ಉಗ್ರರಿಗೂ ನಮಗೂ ಒಂದೇ ತರ, ಇವರೇನು ವ್ಯತ್ಯಾಸ ಇಲ್ಲ ಅಂತ ಬಿಂಬಿಸೋಕೆ ಮಾಡಿರೋ ಸುಳ್ಳು ಆರೋಪ. ಇವರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿ ನಾವು ಫೈಟ್ ಮಾಡ್ತೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಹಮಸ್ ಉಗ್ರರ ಕ್ರೌರ್ಯದ ಬಗ್ಗೆ ಕೂಡ ಹೊಸ ರಿಪೋರ್ಟ್ ಹೊರಬಿದ್ದಿದೆ. 2023ರಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ 100 ಜನರನ್ನ ಅಪಹರಣ ಮಾಡಿದ್ರು. ಆಗ ಕೆಲ ಪುರುಷರಿಗೆ ಅವರದ್ದೇ ಫ್ಯಾಮಿಲಿ ಮೆಂಬರ್ ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಫೋರ್ಸ್ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಇಸ್ರೇಲ್ನ ಇಂಡಿಪೆಂಡೆಂಟ್ ತನಿಖಾ ತಂಡ 300 ಪೇಜ್ಗಳ ರಿಪೋರ್ಟ್ ಕೊಟ್ಟಿದೆ. ಹಾಗೆ ಮೃತ ಮಹಿಳೆಯರನ್ನ ಕೂಡ ಹಮಸ್ ಉಗ್ರರು ಬಿಡಲಿಲ್ಲ ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಅಮೆರಿಕದಲ್ಲಿ ಯಹೂದಿಗಳ ಮೇಲೆ ಉಗ್ರ ದಾಳಿಗೆ ಸಂಚು ರೂಪಿಸಿದ್ದ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಈತನನ್ನ ಮೊಹಮ್ಮದ್ ಬಾಕರ್ ಸಾದ್ ದಾವೂದ್ ಅಲ್ ಸಾದಿ ಅಂತ ಗುರುತಿಸಲಾಗಿದೆ. ಈ ಮೊಹಮ್ಮದ್ ಬಾಕರ್ ಅಮೆರಿಕ ನಿಷೇಧಿತ ಕತೈಬ್ ಹಿಜ್ಬುಲ್ಲಾ ಸಂಘಟನೆಯ ಹಿರಿಯ ಲೀಡರ್. ಅಂದ್ರೆ ಇರಾಕ್ನಲ್ಲಿರೋ ಈ ಇರಾನ್ ಪ್ರಾಕ್ಸಿ ಸಂಘಟನೆಯ ಲೀಡರ್. ಅಮೆರಿಕ ಸೇನೆಯ ದಾಳಿಗೆ ಬಲಿಯಾಗಿದ್ದ ಇರಾನ್ ಕಮಾಂಡರ್ ಖಾಸೆಂ ಸೊಲೈಮಾನಿಯೊಂದಿಗೂ ನಿಕಟ ಸಂಪರ್ಕ ಇತ್ತು. ಇರಾನ್ ವಿರುದ್ಧದ ಕಾರ್ಯಾಚರಣೆಗಳಿಗೆ ಸೇಡು ತೀರಿಸಿಕೊಳ್ಳೋಕೆ ಈ ತರ ಬಿಗ್ ಸ್ಕೆಚ್ ಹಾಕಿದ. ನ್ಯೂಯಾರ್ಕ್ ಹಾಗೂ ಕ್ಯಾಲಿಫೋರ್ನಿಯಾದ ಯಹೂದಿ ಪ್ರಾರ್ಥನಾ ಮಂದಿರಗಳನ್ನ ಟಾರ್ಗೆಟ್ ಮಾಡಿದ್ದ. ಇನ್ನು PM ಮೋದಿ ಈಗ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನೆದರ್ಲ್ಯಾಂಡ್ಸ್ ನ ಆಮ್ಸ್ಟರ್ಡ್ಯಾಮ್ನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಏರ್ಪೋರ್ಟ್ ನಲ್ಲಿ ಡಚ್ ರಾಜಮನೆತನದ ರಿಯರ್ ಅಡ್ಮಿರಲ್ ಲಡ್ಜರ್ ಬ್ರಮೆಲ್ಲಾರ್ ಮೋದಿ ಅವರಿಗೆ ಸ್ವಾಗತ ಕೋರಿದ್ರು. ನಂತರ ಡಚ್ ಪ್ರಧಾನಿ ರಾಬ್ ಜೆಟನ್, ರಾಜ ವಿಲೆಮ್ ಅಲೆಕ್ಸಾಂಡರ್ ಮತ್ತು ರಾಣಿ ಮ್ಯಾಕ್ಸಿಮಾ ಅವರನ್ನ ಮೋದಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು.
ಟೆಕ್ನಾಲಜಿ, ಸೆಮಿಕಂಡಕ್ಟರ್, ಡಿಫೆನ್ಸ್, ಕ್ಲೀನ್ ಎನರ್ಜಿ, ಮ್ಯಾರಿಟೈಮ್ ಸೆಕ್ಯೂರಿಟಿ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ ನಡೆದಿದೆ. 2017 ನಂತರ ಮೋದಿ ಅವರ ಎರಡನೇ ನೆದರ್ಲ್ಯಾಂಡ್ಸ್ ಭೇಟಿ ಇದು. ಅಂದಹಾಗೆ ಈ ನೆದರ್ಲ್ಯಾಂಡ್ಸ್ ಯುರೋಪ್ನಲ್ಲಿ ಭಾರತದ ಪ್ರಮುಖ ಎಕನಾಮಿಕ್ ಪಾರ್ಟ್ನರ್. 2024-25 ಎರಡು ದೇಶಗಳ ನಡುವಿನ ವ್ಯಾಪಾರ $27.8 ಬಿಲಿಯನ್ ಗೆ ತಲುಪಿದೆ. ಹಾಗೆ ಭಾರತದಲ್ಲಿ $55.6 ಬಿಲಿಯನ್ ಇನ್ವೆಸ್ಟ್ ಮಾಡಿರೋ ನೆದರ್ಲ್ಯಾಂಡ್ಸ್ ಭಾರತದ 4ನೇ ಅತಿದೊಡ್ಡ ಫಾರಿನ್ ಇನ್ವೆಸ್ಟರ್. ಜೊತೆಗೆ ನೆದರ್ಲ್ಯಾಂಡ್ಸ್ನಲ್ಲಿ 90,000ಕ್ಕೂ ಅಧಿಕ ಅನಿವಾಸಿ ಭಾರತೀಯರು ಹಾಗೂ 2 ಲಕ್ಷಕ್ಕೂ ಅಧಿಕ ಸುರಿನಾಮ್ ಹಿಂದೂಸ್ತಾನಿ ಕಮ್ಯುನಿಟಿ ಜನರಿದ್ದಾರೆ. ಇನ್ನು ನೆದರ್ಲ್ಯಾಂಡ್ಸ್ ನಂತರ ಸ್ವೀಡನ್, ನಾರ್ವೆ ಮತ್ತು ಇಟಲಿಗೂ ಮೋದಿ ಹೋಗ್ತಾ ಇದ್ದಾರೆ. ನಾವು ಈ ವಿಶೇಷ ವರದಿಯಲ್ಲಿ ಈ 5 ರಾಷ್ಟ್ರಗಳ ಅಧಿಕೃತ ಪ್ರವಾಸದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇನ್ನು ಅಮೆರಿಕದ ಪೆಟ್ರೋಲ್ ಬಂಕ್ಗಳ ಸಿಸ್ಟಮ್ ಅನ್ನ ಇರಾನ್ ಹ್ಯಾಕ್ ಮಾಡ್ತಾ ಇದೆ ಅಂತ ಅಮೆರಿಕದ CNN ರಿಪೋರ್ಟ್ ಮಾಡಿದೆ. ಬಂಕ್ಗಳ ನೆಲದಡಿಯಲ್ಲಿರೋ ಪೆಟ್ರೋಲ್ ಟ್ಯಾಂಕ್ಗಳ ಸೆನ್ಸಾರ್ ಮಷಿನ್ ಹ್ಯಾಕ್ ಆಗ್ತಿದೆ ಅಂತ ಉಲ್ಲೇಖ ಆಗಿದೆ. ಈ ಮಷಿನ್ ಟ್ಯಾಂಕ್ ನಲ್ಲಿ ಎಷ್ಟು ಪೆಟ್ರೋಲ್ ಇದೆ, ಲೀಕ್ ಎಷ್ಟಾಗ್ತಿದೆ ಅಂತೆಲ್ಲ ಹೇಳುತ್ತೆ. ಆದ್ರೆ ಈಗ ಹ್ಯಾಕರ್ಗಳು ಇವುಗಳನ್ನ ಕಂಟ್ರೋಲ್ ತಗೊಳ್ತಾ ಇದ್ದಾರೆ. ಪೆಟ್ರೋಲ್ ಲೀಕ್ ಆಗಿ ಅದರಲ್ಲಿ ಬೇರೆ ಏನಾದ್ರೂ ಮಿಕ್ಸ್ ಮಾಡಿದ್ರು ಕೂಡ ಯಾರಿಗೂ ಗೊತ್ತಾಗಲ್ಲ ಇದರಿಂದ, ಅಥವಾ ಫುಲ್ ಟ್ಯಾಂಕ್ ಇದ್ರೂ ಕೂಡ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಹೇಳಿ ಸುಳ್ಳು ರೀಡಿಂಗ್ ಕೊಡಬಹುದು. ಹೀಗಾಗಿ ಅಮೆರಿಕದಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹಾಹಾಕಾರ ಕೃತಕವಾಗಿ ಸೃಷ್ಟಿ ಮಾಡೋದು ಇರಾನ್ನ ಪ್ಲಾನ್ ಅಂತ CNN ರಿಪೋರ್ಟ್ ಮಾಡಿದೆ. ಇನ್ನು ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಸೀಸ್ ಫೈರ್ 45 ದಿನಗಳ ಕಾಲ ವಿಸ್ತರಣೆಯಾಗಿದೆ. ಅಮೆರಿಕದ ವಾಷಿಂಗ್ಟನ್ ನಲ್ಲಿ ನಡೆದ ಮಾತುಕತೆ ಬಳಿಕ ಈ ನಿರ್ಧಾರ ಪ್ರಕಟ ಆಗಿದೆ. ಮೇ 17ಕ್ಕೆ ಈ ಹಿಂದಿನ ಕದನ ವಿರಾಮದ ಗಡುವು ಮುಕ್ತಾಯ ಆಗಬೇಕಾಗಿತ್ತು. ಈಗ ಒಂದಿನ ಮುಂಚೆನೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ಮತ್ತೊಂದು ಬೇಟೆಯಾಡಿದೆ. ಹಮಸ್ನ ಮೋಸ್ಟ್ ಸೀನಿಯರ್ ಮಿಲಿಟರಿ ಲೀಡರ್ ಇಸ್ ಅಲ್ ದಿನ್ ಅಲ್ ಹದ್ದಾದ್ ನನ್ನ ಹೊಡೆದು ಹಾಕಿದ್ದಾರೆ. 2023 ಅಕ್ಟೋಬರ್ 7 ದಾಳಿಯಲ್ಲಿ ಈ ಹದ್ದಾದ್ ಕೂಡ ಪಾಲ್ಗೊಂಡಿದ್ದ. ಸಾವಿರಾರು ಇಸ್ರೇಲಿಗರ ಹತ್ಯೆ ಮತ್ತು ಕಿಡ್ನಾಪ್ಗೆ ಈತನೇ ಕಾರಣನಾಗಿದ್ದ. ಹಾಗಾಗಿ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ. ಇನ್ನು ಟ್ರಂಪ್ ಚೀನಾ ಪ್ರವಾಸ ಮುಗಿಸಿ ವಾಪಸ್ ಬರುವಾಗ ಚೀನಿಯರು ಕೊಟ್ಟಿದ್ದ ಗಿಫ್ಟ್, ಬ್ಯಾಜ್, ಪಿನ್ಗಳನ್ನೆಲ್ಲ ಅಲ್ಲೇ ಬಿಸಾಕಿದ್ದಾರೆ. ಚೀನಾದಲ್ಲಿದ್ದಾಗ ಬಳಸಿದ ಟೆಂಪರರಿ ಫೋನ್ ಅಂದ್ರೆ ಬರ್ನರ್ ಫೋನ್ಗಳನ್ನ ಕೂಡ ಡಿಸ್ಟ್ರಾಯ್ ಮಾಡಿದ್ದಾರೆ. ಚೈನಾ ಕಡೆಯಿಂದ ಸೈಬರ್ ಅಟ್ಯಾಕ್ ಮತ್ತು ಬೇಹುಗಾರಿಕೆ ಮಾಡೋ ಭಯ ಅಮೆರಿಕಕ್ಕೆ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಟ್ರಂಪ್ ಟೀಮ್ನವರು ಅವರ ಪರ್ಸನಲ್ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಅಮೆರಿಕದಲ್ಲೇ ಬಿಟ್ಟು ಹೋಗಿದ್ರು. ಅಲ್ಲಿ ಬರೀ ಬರ್ನರ್ ಫೋನ್ಗಳನ್ನ ಮಾತ್ರ ಯೂಸ್ ಮಾಡ್ತಿದ್ರು. ಒನ್ ಟೈಮ್ ಯೂಸ್ ಮಾಡಿ ಬಿಸಾಕುವ ರೀತಿ ಎಲ್ಲದನ್ನ ಬಳಸಿದ್ರು. ಈ ಬಗ್ಗೆ ಟ್ರಂಪ್ ಅವ್ರನ್ನ ಕೇಳಿದಾಗ ನಾವು ಕೂಡ ಚೀನಾ ಮೇಲೆ ಸಿಕ್ಕಾಪಟ್ಟೆ ಬೇಹುಗಾರಿಕೆ ಮಾಡ್ತಾ ಇದೀವಿ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಅದನ್ನೇ ನಾವು ಕೂಡ ಮಾಡ್ತೀವಿ. ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಷ್ಟು ಎಚ್ಚರಿಕೆಯಿಂದ ಇರ್ತೀವಿ, ಅದರಲ್ಲಿ ಏನಿದೆ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಸೈಬರ್ ದಾಳಿಗಳನ್ನು ನಿಮ್ಮೇಲೆ ನಾವು ಮಾಡ್ತೀವಿ ಗೊತ್ತಾ ಅಂತ ಜಿನ್ಪಿಂಗ್ ನಾನು ವಾರ್ನ್ ಮಾಡಿನೂ ಬಂದಿದ್ದೀನಿ ಅಂತ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ವೇಳೆ ವಿಮಾನ ತಯಾರಿಕಾ ಕಂಪನಿ ಬೋಯಿಂಗ್ ಈಗ ಒಂದು ಬಿಗ್ ನ್ಯೂಸ್ ಕನ್ಫರ್ಮ್ ಮಾಡಿದೆ. ಚೈನಾ ನಮ್ಮಿಂದ ಬರೋಬ್ಬರಿ 200 ವಿಮಾನಗಳನ್ನ ಖರೀದಿ ಮಾಡೋಕೆ ಒಪ್ಕೊಂಡಿದೆ ಅಂತ ಬೋಯಿಂಗ್ ಅಫಿಷಿಯಲ್ ಆಗಿ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸದಲ್ಲಿದ್ದಾಗ ಈ ಬಗ್ಗೆ ಅನೌನ್ಸ್ ಮಾಡಿದ್ರು. ಇನ್ನೊಂದ್ ಕಡೆ ಚೀನಾದಿಂದ ವಾಪಸ್ ಬಂದ ತಕ್ಷಣ ಟ್ರಂಪ್ ತೈವಾನ್ಗೆ ಶಾಕ್ ಕೊಟ್ಟಿದ್ದಾರೆ. ನಾವು ಅವ್ರನ್ನ ರಕ್ಷಣೆ ಮಾಡಕ್ಕಾಗಲ್ಲ ಅನ್ನೋ ತರ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾ ತುಂಬಾನೇ ಪವರ್ಫುಲ್ ಕಂಟ್ರಿ, ಜೊತೆಗೆ ತೈವಾನಿಂದ ಬರೀ 59 ಮೈಲಿ ದೂರದಲ್ಲಿದೆ. ಆದರೆ ಅಮೆರಿಕ 9,500 ಮೈಲಿ ದೂರದಲ್ಲಿದೆ. ಹೀಗಾಗಿ ನಾವು ಅಷ್ಟು ದೂರ ಹೋಗಿ ಯುದ್ಧ ಎಲ್ಲ ಮಾಡೋಕ್ಕಾಗಲ್ಲಪ್ಪ ಅಂತ ಟ್ರಂಪ್ ಹೇಳಿದ್ದಾರೆ. ಕೈ ಬಿಟ್ಬಿಟ್ಟಿದ್ದಾರೆ ತೈವಾನನ್ನ. ಹಾಗೆ ತೈವಾನ್, ಚೈನಾ 2 ದೇಶಗಳು ಸ್ವಲ್ಪ ಕೂಲ್ ಆಗಿರಬೇಕು ಅಂತ ಪುಕ್ಸಟೆ ಅಡ್ವೈಸ್ ಕೂಡ ಕೊಟ್ಟಿದ್ದಾರೆ. ಜಿನ್ಪಿಂಗ್ ಜೊತೆಗಿನ ಮೀಟಿಂಗ್ ನಂತರ ಅಮೆರಿಕದ ನಿಲುವಲ್ಲಿ ಏನು ಬದಲಾವಣೆ ಆಗಿಲ್ಲ. ಒನ್ ಚೈನಾ ಪಾಲಿಸಿನೇ ಮುಂದುವರಿಯುತ್ತೆ, ಆದರೆ ತೈವಾನ್ಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಟ್ರಂಪ್. ಆಮೇಲೆ ಚಿತ್ರಾನ್ನ ಫುಲ್. ಜೊತೆಗೆ ನಾನು ಅಧ್ಯಕ್ಷನಾಗಿರೋವರೆಗೂ ಚೀನಾ ತೈವಾನ್ ಮೇಲೆ ದಾಳಿ ಮಾಡೋಕ್ಕೆ ಬಿಡಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ನಾನು ಅಧಿಕಾರದಿಂದ ಇಳಿದ ಮೇಲೆ ಬೇಕಾದ್ರೆ ದಾಳಿ ಮಾಡಬಹುದು ಅಂತ ಟ್ರಂಪ್ ಗೆಸ್ ವರ್ಕ್ ಮಾಡಿದ್ದಾರೆ. ಇದೇ ವೇಳೆ ತೈವಾನ್ಗೆ ಕೊಡಬೇಕಾಗಿದ್ದ $14 ಬಿಲಿಯನ್ ಶಸ್ತ್ರಾಸ್ತ್ರ ಪ್ಯಾಕೇಜ್ ಅನ್ನ ಟ್ರಂಪ್ ಇನ್ನೂ ಅಪ್ರೂವ್ ಮಾಡಿಲ್ಲ. ಇದನ್ನ ಚೀನಾ ಜೊತೆ ನೆಗೋಷಿಯೇಷನ್ಗೆ ಟೂಲ್ ಆಗಿ ಬಳಸ್ಕೊಳ್ತೀನಿ ನಾನು ಅಂತ ಹೇಳಿದ್ದಾರೆ. ಕೊಡ್ಲಾ ಶಸ್ತ್ರಾಸ್ತ್ರ ಕೊಡ್ಲಾ ತೈವಾನ್ಗೆ, ಅಥವಾ ನಾವು ಹೇಳ್ದಂಗೆ ಕೇಳ್ತೀರಾ ಅನ್ನೋ ತರ ಟ್ರಂಪ್ ಲೆಕ್ಕಾಚಾರ. ಹಿಂದಿನ ಅಧ್ಯಕ್ಷರಿಗೆ ತಾವೇನ್ ಮಾಡ್ತಿದೀವಿ ಅಂತಾನೆ ಗೊತ್ತಿರಲಿಲ್ಲ. ನಾನೆಷ್ಟು ಬುದ್ಧಿವಂತ ಗೊತ್ತಾ, ನೋಡಿ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀನಿ. ತೈವಾನ್ ನಮ್ಮ ಚಿಪ್ ಇಂಡಸ್ಟ್ರಿಯನ್ನ ಕದ್ಕೊಂಡು ದೊಡ್ಡ ಸೆಮಿ ಕಂಡಕ್ಟರ್ ಹಬ್ ಆಯ್ತು. ತೈವಾನ್ ಏನು ಸಾಮಾನ್ಯಕ್ಕಿದೆಯಾ? ನಮ್ದೆಲ್ಲ ಬಳಸ್ಕೊಂಡು ಅವರಿಗೆ ಸೆಮಿ ಕಂಡಕ್ಟರ್ ಹಬ್ ಆಗಿದ್ದಾರೆ ಅಂತ ಟೀಕಿಸಿದ್ದಾರೆ ಕೂಡ. ಟ್ರಂಪ್ ಅವರ ಎಲ್ಲ ಸ್ಟೇಟ್ಮೆಂಟ್ಸ್ ಅನ್ನ ಲೈನ್ ಬೈ ಲೈನ್ ಅನಲೈಸ್ ಮಾಡಿರೋ ಚೀನಾ ಓವರ್ ಆಲ್ ನಮ್ಮ ಪರವಾಗಿ ಇದ್ದಂಗಿದೆ ಅಂತ ಹೇಳಿ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದೆ. ನಿಮಗೇನೋ ಅರ್ಥ ಆಯ್ತಾ ಇಡೀ ಸ್ಟೇಟ್ಮೆಂಟ್ನಲ್ಲಿ ಟ್ರಂಪ್ ತಲೆ ಹೆಂಗೆ ವರ್ಕ್ ಆಗ್ತಿದೆ ಅಂತ ಹೇಳಿ? ಅರ್ಥ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮತ್ತೊಮ್ಮೆ ಎಬೋಲಾ ವೈರಸ್ ಆತಂಕ ಸೃಷ್ಟಿ ಮಾಡಿದೆ. ಅಲ್ಲಿನ ಪೂರ್ವ ಭಾಗದ ಇಟೂರಿ ಪ್ರಾಂತ್ಯದಲ್ಲಿ ಹೊಸದಾಗಿ 246 ಕೇಸ್ ಪತ್ತೆಯಾಗಿವೆ. ಬರೋಬ್ಬರಿ 80 ಜನ ಮೃತಪಟ್ಟಿದ್ದಾರೆ. ಆಫ್ರಿಕಾದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಈ ಮಾಹಿತಿ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ನಿಮಗೆ ಕಾಣಿಸ್ತಾ ಇದ್ರೆ ನೀವು ಆ ಜಾಯಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ
ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗೋದನ್ನ ಕನ್ಸಿಡರ್ ಮಾಡ್ಬೋದು. ಇದರಿಂದ ಎಲ್ಲ ಮೆಂಬರ್ಗಳಿಗೆ ಸೀಮಿತವಾಗಿರೋ ವಿಡಿಯೋಸನ್ನು ನೀವು ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡದ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.